ನಗರದ ಫ್ಲೈಓವರ್ ಬಳಿ ರಾಷ್ಟ್ರೀಯ ಹೆದ್ದಾರಿ NH-4 ಬಸ್ ಸಂಚಾರದಿಂದ ವಿದ್ಯಾರ್ಥಿಗಳು ಮತ್ತು ಪ್ರಯಾಣಿಕರು ಬಸ್ ಹತ್ತಲು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ವೀಕ್ಷಕರೇ, 3 ದಿವಸದಿಂದ ನಾವು ಒಂದು ವರದಿಯನ್ನ ಮಾಡಿದ್ವಿ. KSRTC ಮತ್ತು BMTC ಸಂಸ್ಥೆಗಳಿಗೆ ಸೇರಿದಂತಹ ತುಮಕೂರು ಮತ್ತೆ ನೆಲಮಂಗಲ ರೂಟ್ನಲ್ಲಿ ಆಪರೇಟ್ ಮಾಡತಕ್ಕಂಥ ಗಾಡಿಗಳು ಏನು ಒಂದು ತಣಚನಕುಪ್ಪೆ ಗ್ರಾಮ ಅಂತ ಬರುತ್ತೆ, ಆ ಒಂದು ಗ್ರಾಮದಲ್ಲಿ ಫ್ಲೈಓವರ್ ಮೇಲೆ ಸಂಚಾರವನ್ನ ನಡೆಸಿ ಫ್ಲೈಓವರ್ ಕೆಳಗೆ ಬರ್ತಾ ಇರೋದಿಲ್ಲ. ಫ್ಲೈಓವರ್ ಕೆಳಗಡೆ ಬಸ್ ಬರದಲ್ಲೇ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಮತ್ತೆ ಹಿರಿಯ ನಾಗರಿಕರಿಗೆ ಬಹಳ ಅನಾನುಕೂಲವಾಗಿರ್ತದೆ. ಈ ಒಂದು ವಿಚಾರವನ್ನ ಮನಗಂಡು ಸಾರ್ವಜನಿಕರು ದೂರು ನೀಡಿದ ಹಿನ್ನೆಲೆಯಲ್ಲಿ ನಾವು ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿರ್ತೀವಿ. ಆ ಒಂದು ರಿಯಾಲಿಟಿ ಚೆಕ್ ನಲ್ಲಿ ಯಾವ ಒಂದೇ ಒಂದು KSRTC ಮತ್ತು BMTC ಬಸ್ಗಳು ಆ ಒಂದು ಫ್ಲೈಓವರ್ ಕೆಳಗಡೆ ಸಂಚಾರವನ್ನ ಮಾಡಿರೋದಿಲ್ಲ. ಎಲ್ಲಾ ಬಸ್ಗಳನ್ನು ಕೂಡ ಫ್ಲೈಓವರ್ ಮೇಲ್ಗಡೆನೆ ಸಂಚಾರ ಮಾಡಿರ್ತದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೂಟ್ನಲ್ಲಿ ಓಡಾಡ್ತಕ್ಕಂಥ ಡಿಪೋ ನಂಬರ್ 40, 43 ಮತ್ತೆ 26ನೇ ಡಿಪೋಗಳ ಡಿಪೋ ಮ್ಯಾನೇಜರ್ಗೆ ನಾವು ಸಂಪರ್ಕವನ್ನ ಮಾಡಿರ್ತೀವಿ. ಆದರೆ ಡಿಪೋ ಮ್ಯಾನೇಜರ್ಗೆ ಸಂಪರ್ಕವನ್ನ ಮಾಡಿದಾಗ ಅವರು ನಾಳೆಯಿಂದ ಬಸ್ಗಳನ್ನ ಫ್ಲೈಓವರ್ ಕೆಳಗಡೆ ಬಿಡ್ತೀವಿ ಅಂತ ಕೂಡ ಹೇಳಿರ್ತಾರೆ. ಆದರೆ ಅದು ಯಾವುದೇ ರೀತಿಯಾದ ಒಂದು ಇಂಪ್ಲಿಮೆಂಟೇಷನ್ ಕಂಡಿರೋದಿಲ್ಲ. ಇದನ್ನ ಮನಗಂಡು ನಾವು ಮತ್ತೆ ವರದಿಯನ್ನ ಮಾಡಿ ನಾವು ವರದಿಯನ್ನ ಕೊಟ್ಟಿರ್ತೀವಿ. ಆಗ ಡಿಪೋ ಮ್ಯಾನೇಜರ್ ಆದಂತ ಡಿಪೋ ನಂಬರ್ 26ರ ಡಿಪೋ ಮ್ಯಾನೇಜರ್ ಮಿಸ್ಟರ್ ಗಂಗಾಧರ್ ಅವರು ಅವರೇ ಸ್ಥಳವನ್ನ ಪರಿಶೀಲನೆ ಮಾಡಿ ಸ್ಥಳದಲ್ಲಿ ತಣಚನಕುಪ್ಪೆ ಏನು ಒಂದು ರಸ್ತೆ ಇದೆ, ಆ ಒಂದು ತಣಚನಕುಪ್ಪೆ ರಸ್ತೆಯಲ್ಲಿ ಸರ್ವಿಸ್ ರಸ್ತೆಯಲ್ಲಿ ಗುಂಡಿಗಳಿರೋದನ್ನ ಗಮನಕ್ಕೆ ತಂದಿರ್ತಾರೆ. ಆ ಒಂದು ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ NHAI ಅಧಿಕಾರಿಗಳಿಗೆ ನಾವು ಮಾಹಿತಿಯನ್ನ ತಿಳಿಸಿದ್ವಿ. ಅವರು ತ್ವರಿತವಾಗಿ ಒಂದೇ ದಿನದಲ್ಲಿ ಆ ಒಂದು ರಸ್ತೆಯನ್ನ ಪೂರ್ಣಗೊಳಿಸಿರ್ತಾರೆ. ಆ ಒಂದು ರಸ್ತೆಯನ್ನ ಪೂರ್ಣಗೊಳಿಸಿದ ನಂತರ ಈಗ KSRTC ಮತ್ತು BMTC ಬಸ್ಗಳಲ್ಲಿ BMTCಯ ಎಲ್ಲಾ ಬಸ್ಗಳು ಕೂಡ ಫ್ಲೈಓವರ್ ಕೆಳಗಡೆ ಸಂಚಾರವನ್ನ ಮಾಡ್ತಾ ಇರ್ತದೆ. ಇದು ನಾವು ಮಾಡಿರ್ತಕ್ಕಂಥ ವರದಿಗೆ ಒಂದು ಫಲಶ್ರುತಿಯನ್ನ ಕೂಡ ನೀಡಿರ್ತದೆ. ಯಾವುದೇ BMTC ಬಸ್ಗಳು ಫ್ಲೈಓವರ್ ಕೆಳಗಡೆ ಸಂಚಾರ ಮಾಡಿರೋದಿಲ್ಲ. ಇದ್ರ ಕುರಿತಾಗಿ ನಿನ್ನೆ ಮಂಗಳವಾರ ಡಿಪೋ ನಂಬರ್ 26ರ ಡಿಪೋ ಮ್ಯಾನೇಜರ್ ಗಂಗಾಧರ್ ಅವರು ಸಾಯಂಕಾಲ 6 ಗಂಟೆಯಿಂದ 8:30ರವರೆಗೂ ರಿಯಾಲಿಟಿ ಚೆಕ್ ಅನ್ನ ಮಾಡಿರ್ತಾರೆ. ಮಾಡಿದಂಥ ಸಂದರ್ಭದಲ್ಲಿ ಯಾವ ಬಸ್ಸನ್ನು ಕೂಡ ಮೇಲ್ಗಡೆ ಸಂಚಾರವನ್ನ ಮಾಡಿರೋದಿಲ್ಲ. ಎಲ್ಲಾ ಬಸ್ಗಳು ಕೂಡ ಕೆಳಗಡೆ ಫ್ಲೈಓವರ್ ಕೆಳಗಡೆನೆ ಸಂಚಾರ ಮಾಡಿರ್ತದೆ. ಅದೇ ರೀತಿಯಾಗಿ ಇವತ್ತಿನ ದಿವಸನೂ ಕೂಡ ನಾವು ರಿಯಾಲಿಟಿ ಚೆಕ್ ಅನ್ನ ಮಾಡಿದಾಗ ಎಲ್ಲಾ BMTC ಬಸ್ಗಳು ಫ್ಲೈಓವರ್ ಕೆಳಗಡೆ ಸಂಚಾರವನ್ನ ಮಾಡಿರ್ತದೆ. ಆದರೆ ಎಚ್ಚೆತ್ತುಕೊಳ್ಳದಂತಹ KSRTC ನೆಲಮಂಗಲ ಡಿಪೋ ಗಾಡಿ ಹೊನ್ನರಾಯನಹಳ್ಳಿ ಬಸ್ಸು ಏನು ಇವತ್ತು ಫ್ಲೈಓವರ್ ಮೇಲ್ಗಡೆನೆ ಪ್ರಯಾಣವನ್ನ ಮಾಡಿರ್ತಾರೆ. ಆ ಒಂದು ಪ್ರಯಾಣವನ್ನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಡ್ರೈವರ್ ಅನ್ನ ವಿಚಾರಿಸಿದಾಗ ರಸ್ತೆ ಇನ್ನೂ ದುರಸ್ತಿಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಸಲ್ಲದ ಕಾರಣವನ್ನ ನೀಡಿರ್ತಾರೆ. ಆ ಚಾಲಕ ಇನ್ನೂ ಆ ರಸ್ತೆಯಲ್ಲಿ ಓಡಾಟನೇ ನಡೆಸಿಲ್ಲ. ಯಾಕೆಂದ್ರೆ ಎಲ್ಲಾ ವಾಹನಗಳು ಫ್ಲೈಓವರ್ ಕೆಳಗಡೆನೆ ಬಂದಿದ್ದಾವೆ. ಈಗ ಆಲ್ರೆಡಿ ರಸ್ತೆ ಕಾಮಗಾರಿ ಅದು ಏನು ಕಿತ್ತೋಗಿತ್ತು ರಸ್ತೆ, ಅದನ್ನ ತಾತ್ಕಾಲಿಕವಾಗಿ ಸರಿಪಡಿಸುವಂತ ಕೆಲಸವನ್ನ NHAI ಸಿಬ್ಬಂದಿಗಳು ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ KSRTC ಬಸ್ಸು ಕೆಳಗಡೆ ಬರುತ್ತಾ ಅಂತ ಹೇಳ್ಬಿಟ್ಟು ಕಾದು ನೋಡಬೇಕಾಗಿದೆ. ಈಗಾಗಲೇ BMTCಯ ಎಲ್ಲಾ ಬಸ್ಗಳು ಕೆಳಗಡೆ ಬಂದಿರತಕ್ಕಂಥದ್ದು ನಮ್ಮ ಗರ್ಜನೆ ನ್ಯೂಸ್ನಲ್ಲಿ ವರದಿ ಮಾಡಿರ್ತಕ್ಕಂಥ ವರದಿಗೆ ಫಲಶ್ರುತಿಯನ್ನ ನೀಡಿದೆ.